ಕತ್ತಲು ಅದೇ ತಾನೇ ಕರಗುತ್ತಿತ್ತು. ಬೆಳಗಿನ ಜಾವದಿಂದಲೇ ಜಿಡಿಮಳೆ ಆರಂಭವಾಗಿತ್ತು. ಆ ಮಳೆಯಲ್ಲೂ ತಂಗಾಳಿ ಬೀಸುತ್ತಿತ್ತು. ಚಿರಂಜೀವಿ ದುಪ್ಪಟಿಯನ್ನು ಕವಿಚಿಕೊಂಡು ಮಂಚದ ಮಧ್ಯೆ ಮುದುಡಿಕೊಂಡು ಕುಳಿತಿದ್ದ. ಆ ಹೈವೇ ಹೋಟೆಲಿನ ಮುಂದೆ ಒಂದೇ ಒಂದು ಲಾರಿ ನಿಂತಿತ್ತು. ಡ್ರೈವರ್, ಕ್ಲೀನರ್, ಒಬ್ಬ ಪ್ಯಾಸೆಂಜರ್ ಬಿಸಿ ಬಿಸಿ ಇಡ್ಲಿಗಳನ್ನು ತಿನ್ನುತ್ತಿದ್ದರು. ಏನೋ ಅದು ತಪಸ್ಸು ಮಾಡ್ತಿದೀ? ಅವರುಗಳು ಟೀ ಅಂತ ಕೂಗ್ತಿರೋದು ಕೇಳಿಸ್ತಿಲ್ವಾ? ಒಲೆಯ ಹತ್ತಿರದಿಂದಲೇ ಶಂಕರಯ್ಯ ಕಿರಿಚಿದ. ಚಿರಂಜೀವಿ ದಡಕ್ಕನೆ ಮಂಚದಿಂದಿಳಿದು ಟೀ ಫ್ಲಾಸ್ಕಿನಿಂದ 3 ಟೀ ಬಗ್ಗಿಸಿಕೊಂಡು ಬಂದು ಲಾರಿಯವರ ಮುಂದಿರಿಸಿದ. ಮಳೆ ಕೊಂಚ ಕಡಿಮೆಯಾಗಿತ್ತು. ದೂರದಲ್ಲಿ ದೀಪಗಳು ತೋರಣದಂತೆ ಕಂಡುಬಂದವು. ಇನ್ನು ಲಾರಿಯ ಸಂದಣಿ ಜಾಸ್ತಿಯಾಗುತ್ತದೆ. ಅವನು ಹೊರಗೆ ಬಂದು ಮುಖ ತೊಳೆದುಕೊಂಡ. ಮಾಣಿಕ್ಯ ಅಡುಗೆಯ ಮನೆಯ ಹಿಂದೆ ಹಿಟ್ಟು ರುಬ್ಬುತ್ತಿದ್ದಳು. ರಾಜು ತಲೆಯ ಮೇಲೆ ಗೋಣಿ ಚೀಲವನ್ನು ಹಾಕಿಕೊಂಡು ತಟ್ಟೆ ಗ್ಲಾಸುಗಳನ್ನು ತೊಳೆಯುತ್ತಿದ್ದ. ರಾಜು, ತಟ್ಟೆ ಲೋಟ ಬೇಗ ತಗೋಬಾರೋ, ಲಾರಿಗಳು ಬರ್ತಿವೆ ಕೂಗಿದ. ರಾಜು ತಟ್ಟೆ ಲೋಟಗಳನ್ನು ಸಿದ್ಧಪಡಿಸುವ ಹೊತ್ತಿಗೆ ಲಾರಿಗಳು ಬಂದವು. ಲಾರಿಯ ಸಿಬ್ಬಂದಿಯೊಂದಿಗೆ ಕೆಲವು ಪ್ರಯಾಣಿಕರು ಇಳಿದು ಬಂದರು. ನಿಮಗೇನು ಬೇಕು ಎಂದು ಅದೇ ತಾನೇ ಬಂದು ಕುಳಿತ ವ್ಯಕ್ತಿಯನ್ನು ಕೇಳಿ ಅವನ ಮುಖವನ್ನು ನೋಡಿ ಸಂತೋಷದಿಂದುಬ್ಬಿ ಹೋದ. ಶಾಂತರಾಮ್ ಚಿರಂಜೀವಿಯನ್ನು ನೋಡಿ ಗಟ್ಟಿಯಾಗಿ ನಕ್ಕು ಬಿಟ್ಟ. ನಿನ್ನ ನೋಡಲೇ ಇಲ್ಲ ಮಾವ ಎಂದ ಚಿರಂಜೀವಿ. ನೀನೆಲ್ಲಪ್ಪ ಮಹಾವಿಷ್ಣುವಿನಂತೆ 6 ಕೈಲಿ ಕೆಲಸ ಮಾಡ್ತಿದೀಯೆ ನಗುತ್ತ ಹೇಳಿದ ಶಾಂತರಾಮ್. ಮಾವ, ಪೇಪರ್ ತಂದ್ಯಾ? ಚಿರಂಜೀವಿ ಕಾತರದಿಂದ ಕೇಳಿದ. ನೀನು ಹೇಳಿದ್ಮೇಲೆ ತರ್ದೇ ಇರ್ತೀನೇನೋ. ರಿಸಲ್ಟ್ ಹಾಕಿದಾರಾ? 2 ಪೇಜ್ ಹಾಕಿದ್ದಾರೆ. ನಿನ್ನಯ್ಯನ್ ಹರಟೆ ಹೊಡೀತ ನಿಂತಿದೀಯಾ? ಇವರಿಗೆಲ್ಲ ಕಾಫಿ ಬೇಕಂತೆ, ಮೊದಲು ಕೊಡು. ಚಿರಂಜೀವಿಯನ್ನು ನೋಡಿ ಶಂಕರಯ್ಯ ಕೂಗಿದ. ಚಿರಂಜೀವಿ ಶಾಂತರಾನ್ನ ಮುಖ ನೋಡಿದ. ಪೇಪರ್ ಎಲ್ಲಿ ಮಾವ? ಕೇಳಿದ ಚಿರಂಜೀವಿ. ನನ್ನ ಸೀಟಿನ ಪಕ್ಕದಲ್ಲಿದೆ, ತಗೋ. ಚಿರಂಜೀವಿ ಲಾರಿಯ ಹತ್ತಿರ ಹೋಗಿ ಪೇಪರ್ ತಂದು ಮೊದಲು 3rd ಕ್ಲಾಸಿನಲ್ಲಿ ನೋಡಿದ. ಅವನ ಎದೆಯ ಬಡಿತ ಜೋರಾಗಿತ್ತು. ರಕ್ತ ಧಮನಿಗಳಲ್ಲಿ ದಡದಡನೆ ಹರಿಯಲಾರಂಭಿಸಿತ್ತು. ಶಂಕರಯ್ಯ, ಮಾಣಿಕ್ಯ, ರಾಜು ಎಲ್ಲರೂ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಕಾತರದಿಂದ ನೋಡುತ್ತಿದ್ದರು. ಚಿರಂಜೀವಿಗೆ ಹೃದಯವೇ ನಿಂತಂತಾಗಿತ್ತು. 3rd ಕ್ಲಾಸಿನಲ್ಲಿ ಅವನ ನಂಬರಿರಲಿಲ್ಲ. 2nd ಕ್ಲಾಸಿನಲ್ಲಿ ನೋಡಿದ. ಅವನ ಮುಖ ಪೆಚ್ಚಾಯಿತು. ತಾನು ಫೇಲ ಆಗಿಬಿಟ್ಟೆ. ಅದು ಅಸಂಭವವೆಂದು ಖಚಿತವಾಗಿ ಗೊತ್ತು. ಏನಾಯ್ತೋ ಕೇಳಿದ ಶಾಂತಾರಾಮ್. ಫೇಲ್ ಆಗಿಬಿಟ್ಟೆ ಮಾವ, ಅಳುಮುಖ ಮಾಡಿಕೊಂಡು ಹೇಳಿದ. ಆ ಮಾತು ಕೇಳಿದ ಶಂಕರಯ್ಯ ಕೆಂಡ ತುಳಿದವನಂತೆ ಹಾರಾಡಿದ. ನಿನ್ನ ಮಕ್ಕಕ್ಕೆ ವಿದ್ಯಾಭ್ಯಾಸ ಐಕೆ ಅಂತ ಹೇಳಿದ್ರೆ ಕೇಳಿದ್ಯಾ? ಸಿಕ್ಕಾಪಟ್ಟೆ ದುಡ್ಡು ಸುರಿದು ಪುಸ್ತಕಗಳನ್ನು ಕೊಂಡುಕೊಂಡು ಪರೀಕ್ಷೆಗೆ ಕಟ್ಟಿದೆ. ನನಗೆ ಸಹಾಯನೂ ಇಲ್ಲ, ಕಾಸು ಹಾಳು, ತಲೆಯೂ ಬೋಳು ಅಂದ ಹಾಗಾಯ್ತು ಎಂದ. ಚಿರಂಜೀವಿ ಏನೂ ಮಾತನಾಡಲಿಲ್ಲ. ಒಂದು ಮೂಲೆಯಲ್ಲಿ ಟೇಬಲ್ಲಿನ ಮುಂದೆ ತಲೆ ತಗ್ಗಿಸಿ ಕುಳಿತಿದ್ದ. ಶಾಂತಾರಾಮ್ ಕಿಲಕಿಲನೆ ನಗುತ್ತಾ ಹತ್ತಿರ ಬಂದು, ಹುಚ್ಚು ಬಡ್ಡಿ ಮಗನೇ, ನೀನು 1st ಕ್ಲಾಸಿನಲ್ಲಿ ಪಾಸಾಗಿದೀ ಕಣೋ ಎಂದ. ಚಿರಂಜೀವಿ ಒಂದೇ ಹಾರಿಗೆ ಹೋಗಿ ಪೇಪರ್ ಕೈಗೆತ್ತಿಕೊಂಡು ನೋಡಿದ. ಅವನ ಎದೆ ಸಂತೋಷದಿಂದ ತುಂಬಿತ್ತು. ಅವನ ನಂಬರ್ 1st ಕ್ಲಾಸಿನಲ್ಲಿತ್ತು. ಹೇಳಲೇ ಇಲ್ಲವಲ್ಲ ಮಾವ? ನಂಗೇನ್ ಗೊತ್ತಿತ್ತು? ದಾರಿಲಿ ನೋಡು ಅಂತ ಒಬ್ಬ ಸ್ಟೂಡೆಂಟಿಗೆ ಕೊಟ್ಟೆ. ಅವನು ನೋಡಿ ಮೇಲಿದೆ ಅಂದ. ಅಲ್ಲಿವರೆಗೂ ನೀನು ಫೇಲ್ ಆಗಿದ್ದಿ ಅಂತಾನೆ ಅಂದ್ಕೊಂಡಿದ್ದೆ ಎಂದ. ನಿಮ್ಮಪ್ಪ ಅವರು ಇದ್ದಿದ್ರೆ ಇಷ್ಟು ಸಂತೋಷ ಪಡ್ತಿದ್ರೋ ಎಂದ. ಅವರನ್ನು ನೋಡಿ ಶಂಕರಪ್ಪನಿಗೂ ಮನಸ್ಸು ಕದಡಿದಂತಾಯಿತು. 10 ವರ್ಷದ ಹಿಂದೆ ಇಂಥದೇ ಮಳೆಯಲ್ಲಿ ಶಾಂತಾರಾಮ್ ಚಿರಂಜೀವಿಯನ್ನು ಲಾರಿಯಲ್ಲಿ ಕರೆದುಕೊಂಡು ಬಂದಿದ್ದ. ತಾಯಿ ತಂದೆ ಇಬ್ಬರು ತೀರಿಕೊಂಡ ಅನಾಥನೆಂದು ಶಂಕರಪ್ಪ ತನ್ನ ಟೀ ಶಾಪಿನಲ್ಲಿ ಕೆಲಸಕ್ಕಿರಿಸಿಕೊಂಡಿದ್ದ.
ಹಿಂದಿನ ದಿನ ಅವನ ಹತ್ತಿರ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗ 25 ರೂಪಾಯಿ ತೆಗೆದುಕೊಂಡು ಹೊರಟು ಹೋಗಿದ್ದ. ಸಹಾಯಕರೂ ಇರಲಿಲ್ಲ. ಅವನಿಗೆ ಮಕ್ಕಳಿಲ್ಲದಿದ್ದರಿಂದ ಅವನ ಹೆಂಡತಿ ಮಾಣಿಕ್ಯಳು ಚಿರಂಜೀವಿಯನ್ನಿರಿಸಿಕೊಳ್ಳಲು ಒಪ್ಪಿದ್ದಳು. ಚಿರಂಜೀವಿ ಅಂದಿನಿಂದ ಅವರಲ್ಲಿ ಒಬ್ಬನಾಗಿದ್ದ. ಶಂಕರಪ್ಪ ಅವನನ್ನು ತನ್ನ ಸ್ವಂತ ಮಗನಂತೆಯೇ ನೋಡಿಕೊಳ್ಳುತ್ತಿದ್ದ. ಅದರಿಂದ ಪಕ್ಕದೂರಿನಲ್ಲಿನ ಮೇಷ್ಟ್ರ ಹತ್ತಿರ ಪಾಠಕ್ಕೆ ಹೋಗುತ್ತೇನೆಂದು ಕೇಳಿದಾಗ ಒಪ್ಪಿಕೊಂಡಿದ್ದ. ಹೋಟೆಲಿನಲ್ಲಿ ರಾತ್ರಿ ಬೆಳಿಗ್ಗೆಯ ಹೊತ್ತು ಮಾತ್ರ ಕೆಲಸವಿರುತ್ತಿತ್ತು. ಎಲ್ಲವನ್ನೂ ಅವನೊಬ್ಬನೇ ಮಾಡಿಕೊಳ್ಳುತ್ತಿದ್ದ. ಇನ್ನು ಓದುತ್ತೀಯಾ? ಶಾಂತಾರಾಮ್ ಕೇಳಿದ. ಇನ್ನೂ ಓದಬೇಕು ಮಾವ. ಆದ್ರೆ ಶಂಕರ ಮಾವನಿಗೆ ತೊಂದರೆ ಕೊಡೋಲ್ಲ. ಯಾವುದಾದ್ರೂ ಕೆಲಸ ಮಾಡಿಕೊಂಡು ಬರೋ ಸಂಬಳದಲ್ಲಿ ವಿದ್ಯಾಭ್ಯಾಸ ಮುಂದುವರೆಸ್ತೀನಿ ಎಂದ ಚಿರಂಜೀವಿ. ಹೋಗ್ಲಿ ಬಿಡು ಶಂಕರಪ್ಪ, ಅವನ ದಾರಿ ಅವನು ನೋಡಿಕೊಳ್ಳಲಿ. ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗಸ್ಥನಾದರೆ ಸಾಕು, ನಮಗಿನ್ನೇನು ಬೇಕಾಗಿದೆ, ಸಾಂತ್ವನಗೊಳಿಸಿದ ಶಾಂತಾರಾಮ್. ಶಂಕರಯ್ಯನಿಗೆ ಬಾಯಿ ಕಟ್ಟಿದಂತಾಯಿತು. ಅವನ ಮನಸ್ಸು ವಿಕಲವಾಯಿತು. ಚಿರಂಜೀವಿ ಎಂದಾದರೂ ಒಂದು ದಿನ ಬಿಟ್ಟು ಹೋಗುತ್ತಾನೆಂಬ ನಿರೀಕ್ಷೆ ಇದ್ದೇ ಇತ್ತು. ಆದರೂ ಯಾವುದೋ ಒಂದು ದೂರದಾಸೆ ಇತ್ತು. ಅವನು ಮಗನಂತೆಯೇ ತನ್ನ ಹತ್ತಿರವೇ ಇದ್ದು ಬಿಡಬಹುದು ಅಂದುಕೊಂಡಿದ್ದ. ಸರಿ, ನಾನು ಹೋಗಿ ನಾಳೆ ಬೆಳಗಿನ ಜಾವ ಬರುತ್ತೇನೆ. ಸಿದ್ಧವಾಗಿರು. ಹೈದರಾಬಾದಿಗೆ ಹೋಗೋಣ ಎಂದ ಶಾಂತಾರಾಮ್. ಸರಿ ಮಾವ, ಚಿರಂಜೀವಿ ಸಂತೋಷದಿಂದ ಹೇಳಿದ. ಶಂಕರಯ್ಯನ ಮುಖ ಪೆಚ್ಚಾಯ್ತು. ಮಾಣಿಕ್ಯಮ್ಮ ದಿಕ್ಕು ತೋಚದವಳಂತೆ ಕುಳಿತು ಬಿಟ್ಟಳು. ಏನು ಚಿರಂಜೀವಿ, ಸಿದ್ಧವಾಗಿದ್ದೀಯಾ? ಒಳಗೆ ಬರುತ್ತಾ? ಶಾಂತಾರಾಮ್ ಕೇಳಿದ. ಸಿದ್ಧವಾಗಿದ್ದೀನಿ ಮಾವ. ಹಾಗಾದ್ರೆ ಸೂಟ್ಕೇಸ್ ತೆಗೆದುಕೊಂಡು ಹೋಗಿ ಲಾರಿಲಿಡು ಎಂದ. ಇವನು ಹೈದರಾಬಾದಿನಲ್ಲಿ ಎಲ್ಲಿರುತ್ತಾನೆ ಕೇಳಿದ ಶಂಕರಯ್ಯ. ನಮ್ಮ ಲಾರಿ ಓನರ್ ಆಫೀಸಿನಲ್ಲಿ ಸ್ವಲ್ಪ ದಿನ ಇರ್ತಾನೆ. ಅವರು ಅಂದ್ರೆ ಏನಾದ್ರೂ ಕೆಲಸ ಮಾಡುತ್ತಾನೆ, ಇಲ್ಲದಿದ್ರೆ ಇನ್ಯಾವುದಾದರೂ ಕೆಲಸ ಹುಡುಕುತ್ತಾನೆ. ಚಿಕ್ಕ ಹುಡುಗನಲ್ಲ, ನಗುತ್ತಾ ಹೇಳಿದ ಶಾಂತಾರಾಮ್. ಚಿರಂಜೀವಿ, ವಾರಕ್ಕೊಂದ್ ಸಾರಿ ಬರ್ತಿರು. ಇಲ್ದಿದ್ರೆ ನಾನು ಕಾಯಿಲೆಯಿಂದ ಹಾಸಿಗೆ ಹಿಡಿತೀನಿ. ಮಾಣಿಕ್ಯ ಹೆದರಿಸಿದಳು. ಲೋ ಚಿರಂಜೀವಿ, ನಿನಗೇನು ಬೇಕಾದರೂ ಬಂದು ತೆಗೆದುಕೊಂಡು ಹೋಗು. ಸಿಟಿಲಿ ನಿನಗೆ ಯಾರೂ ಸಹಾಯ ಮಾಡುವುದಿಲ್ಲ ಕಣೋ, ಶಂಕರಯ್ಯ ಗದಗದನಾಗಿ ಹೇಳಿದ. ಲಾರಿ ಹೊರಟಿತು. ಹೈದರಾಬಾದ್ ತಲುಪಲು 3 ಗಂಟೆ ಕಾಲ ಹಿಡಿಯಿತು. ಲಾರಿ ನಗರವನ್ನು ಪ್ರವೇಶಿಸುತ್ತಿರುವಂತೆ ಚಿರಂಜೀವಿ ಹಳೆ ನೆನಪುಗಳು ಸುರುಳಿ ಬಿಚ್ಚಿಕೊಳ್ಳಲಾರಂಭಿಸಿತ್ತು. ಆ ನಗರವನ್ನು ಬಿಟ್ಟು ಸುಮಾರು 10 ವರ್ಷವಾಗಿತ್ತು. ಆಗವನು ಬೇಗಂಪೇಟೆಯಲ್ಲಿದ್ದ. ಬೇಗಂಪೇಟೆಯ ಶಾಲೆಯಲ್ಲಿ 6ನೆಯ ತರಗತಿಯವರೆಗೂ ಓದಿದ್ದ. ಆಗಲೇ ಆ ದುರ್ಘಟನೆ ನಡೆದಿತ್ತು. ಮೊದಲು ತಾಯಿ, ಕೆಲದಿನಗಳ ನಂತರ ತಂದೆ ಪ್ರಪಂಚದ ವ್ಯಾಪಾರವನ್ನೇ ತೊರೆದು ಹೋಗಿದ್ದರು. ಅವರ ಮನೆಯ ಪಕ್ಕದ ಮನೆಯಲ್ಲೇ ಬಾಡಿಗೆಗಿದ್ದ ಶಾಂತಾರಾಮ್ ಚಿರಂಜೀವಿಯನ್ನು ಕರೆದುಕೊಂಡು ಹೋಗಿ ಶಂಕರಯ್ಯ ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿಸಿದ್ದ. ಶಾಂತಾರಾಮ್ ಆಸರೆಯನ್ನು ಕೊಡದಿದ್ದರೆ ಚಿರಂಜೀವಿ ಏನೇನಾಗಿ ಹೋಗುತ್ತಿದ್ದನೋ ಏನೋ. ಪ್ರಾಯಶಃ ನಗರದ ಬೀದಿ ಬೀದಿಯಲ್ಲಿ ಅಲೆದಾಡಿಕೊಂಡು ಕಳ್ಳತನ, ಜೇಬುಗಳ್ಳತನ ಮಾಡಿಕೊಂಡು ರೌಡಿಯಾಗಿರಬೇಕಾಗಿತ್ತು. ಆ ದೃಶ್ಯ ಚಿರಂಜೀವಿಯಲ್ಲಿ ಹೆದರಿಕೆಯುಂಟು ಮಾಡಿತ್ತು. ಲಾರಿ ಆಫೀಸಿನ ಮುಂದೆ ಬಂದು ನಿಂತಿತು. ಲಾರಿಯಿಂದ ಪದಾರ್ಥಗಳನ್ನಿಳಿಸಿ ಉಗ್ರಾಣಕ್ಕೆ ಸೇರಿಸಿದರು. ನಡಿ, ಟಿಫನ್ ತೆಗೆದುಕೊಂಡು ಬರೋಣ, ಶಾಂತಾರಾಮ್ ಹೇಳಿದ. ಇಬ್ಬರೂ ಹತ್ತಿರವಿದ್ದ ಹೋಟೆಲಿಗೆ ಹೋದರು. ತಿಂಡಿ ತಿನ್ನುತ್ತಿದ್ದಾಗ, ನಾನು 2-3 ದಿನಕ್ಕೊಂದಾರಿ ಬರ್ತೀನೇನಿ ಎಂದು ಹೇಳಿ ಶಾಂತಾರಾಮ್ ಹೊರಟು ಹೋದ. ಚಿರಂಜೀವಿ ಸಿದ್ಧನಾಗಿ ಹೊರಗೆ ಬಂದ. ರಸ್ತೆಯಲ್ಲಿ ವಾಹನಗಳ ಸಂಚಲನ ಜಾಸ್ತಿಯಾಗಿತ್ತು. ಯಾರಾದರೂ ಕೇಳಿದರೆ ತೋರಿಸೋಣವೆಂದು ಸರ್ಟಿಫಿಕೇಟ್ಗಳನ್ನು ಬಿ.ಕಾಂ ಪಾಸಾಗಿದ್ದಂತೆ ತೋರಿಸುವ ಪೇಪರ್ ಕಟಿಂಗ್ ಅನ್ನು ಒಂದು ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿಕೊಂಡ. ಹತ್ತಿರವೇ ಇದ್ದ ಅಂಗಡಿಯಲ್ಲಿ ಇಂಗ್ಲಿಷ್ ಪೇಪರ್ ತೆಗೆದುಕೊಂಡ. ವಾಂಟೆಡ್ ಕಾಲಂಗಳಲ್ಲಿಲ್ಲ. ನೋಡಿದ ತಕ್ಕದ ಕೆಲಸವಿಲ್ಲದಿದ್ದರೂ ಸುಮಾರಾದ ಕೆಲಸಗಳಿಗೆ ಬಹಳ ಬೇಡಿಕೆ ಇತ್ತು. ಇಷ್ಟೊಂದಿದೆ, ಯಾವುದಾದರೂ ಸಿಗೋಲ್ಲೆ ಎಂದುಕೊಂಡಾಗ ಎಲ್ಲಿಲ್ಲದ ಧೈರ್ಯ ಬಂತು.
ಕಷ್ಟಬಾಕರಿ ಮಾಡಲು ಸಿದ್ಧವಾಗಿದ್ದ. ಕಾಮನ್ ಸೆನ್ಸ್ಗಿಂತಲೂ ಹೆಚ್ಚಾದ ಸೆನ್ಸ್ ಇತ್ತು. ಬದುಕು ಅನ್ನೋ ಈ ರೇಸ್ನಲ್ಲಿ ಪಾಲುಗೊಂಡು ವಿಜಯವನ್ನು ಸಾಧಿಸಬೇಕೆಂಬ ತವಕವಿತ್ತು. ತನ್ನಂಥವರಿಗೆ ಕೊಂಚ ತಡವಾಗಿಯಾದರೂ ಈ ಫಾಸ್ಟ್ ವರ್ಲ್ಡ್ನಲ್ಲಿ ರೆಕಗ್ನಿಷನ್ ಸ್ವಲ್ಪವಾದರೂ ಸಿಗುವಂತೆ ಮಾಡಿಕೊಳ್ಳಬೇಕು. 5 ನಿಮಿಷದಲ್ಲಿ ಒಂದು ವಿಳಾಸವನ್ನು ಗುರುತು ಹಾಕಿಕೊಂಡು ಹೊರಟಬೇಕಾಗಿದ್ದಾರೆ. ಸೇಲ್ಸ್ಮನ್ ಮತ್ತು ಗರ್ಲ್ಸ್ ಬೇಕಾಗಿದ್ದಾರೆ. ಸಂಬಳದ ಜೊತೆಗೆ ಧಾರಾಳವಾದ ಕಮಿಷನ್. ಕೂಡಲೇ ಸಂಪರ್ಕಿಸಿ. ಟ್ವಿನ್ ಸಿಟಿ ವಿಡಿಯೋ ಕ್ಯಾಸೆಟ್ ಶೋರೂಮ್, ಚಿಕ್ಕಡಪಲ್ಲಿ, ಹೈದರಾಬಾದ್ ಎಂದಿತ್ತು. ಕಣ್ಣಿಗೆ ಬಣ್ಣದ ಕನ್ನಡಿ ತೊಟ್ಟು ನಿಂತಿದ್ದ ಯುವತಿಯನ್ನು ನೋಡಿ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಚಿಕ್ಕಡಪಲ್ಲಿಗೆ ಹೋಗಬೇಕಾದರೆ ಯಾವ ಬಸ್ಸು ಹತ್ತಬೇಕು? ನಾನು ಹತ್ತುವ ಬಸ್ಸೇ ಹತ್ತಿ ತಕ್ಷಣ ಹೇಳಿದಳು.